ಎಸಿನೋ ಫುಡ್ ಎಕ್ಸ್ಪರ್ಟ್ ಮನೋಜ್ ಅವರು. ಸರ್, ಈಗ ಈ 90s ಅಥವಾ 70-70 ದಶಕದಲ್ಲಿ ಆಗೊಂದು ಆಹಾರ ಸಿಸ್ಟಮ್ ಇತ್ತು ಸರ್, ಪದ್ಧತಿ. ಸೊ ಈಗ ಸ್ವಲ್ಪ ಬದಲಾಗಿದೆ. ಈ ಬೊಜ್ಜು ಅನ್ನೋದಕ್ಕೆ ಮೇನ್ ಕಾರಣನೇ ಈ ಆಹಾರ ಪದ್ಧತಿ ಬದಲಾಗಿರೋದಾ ಅಂತ? ಸರ್, ಒಂದೇ ಅಂತ ಹೇಳೋಕ್ಕಾಗಲ್ಲ. ಆಹಾರ ಪದ್ಧತಿ ಅಂತಲೇ ಹೇಳೋಕ್ಕಾಗಲ್ಲ. ಲೈಫ್ ಸ್ಟೈಲು ಕೂಡ ಡಿಫ್ರೆನ್ಸ್ ಆಗಿದೆ. ಈಗ ನಮ್ಮ ಅಪ್ಪ ನಮ್ಮ ತಾತ ಎಲ್ಲ ಯಾವ ರೀತಿ ಇರ್ತಿದ್ರು ಅಂತಂದರೆ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ರು. ಬೆಳಗ್ಗೆ ಕೋಳಿಗೆ ಹೋಗೋಕ್ಕಿಂತ ಮುಂಚೆ ಹೇಳ್ತಿದ್ರು ಅಂತ ಹೇಳ್ತಾರಲ್ಲ, ಆ ಥರ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣನೆಲ್ಲ ಕೆಲಸ ಇರ್ತಿತ್ತು. ನಾವು ಇವಾಗ ಎದ್ದ ತಕ್ಷಣ ಕೆಲಸ ಇರಲ್ಲ. ನಮ್ಗೊಂದು ಸ್ಟ್ರಾಂಗ್ ಆಗಿ ಒಂದು ಬೆಡ್ ಕಾಫಿ ಬೇಕು, ಅದಕ್ಕೊಂದು ಡಬಲ್ ಶುಗರ್ ಇರಬೇಕು. ಡಬಲ್ ಶುಗರ್ ಇರ್ಬೇಕು, ಅಲ್ಲಿ ಆಲ್ರೆಡಿ ಶುಗರ್ ಇಂಟೇಕ್ ಮಾಡಬೇಕು. ನೆಕ್ಸ್ಟು ಆಫೀಸ್ಗೆ ರೆಡಿಯಾಗಿ ತಿಂಡಿ ಮಧ್ಯಾಹ್ನ ಲಂಚ್ ಏನು ಮಾಡಬೇಕು, ಊಟ, ಇದನ್ನೇ ಚಿಂತೆ ಇರುತ್ತೆ. ಮತ್ತು ಆಫೀಸ್ಗೆ ಹೋಗ್ತೀವಿ, ಅಲ್ಲಿ ಸ್ಟ್ರೆಸ್ಸು. ಬರೀ ಫುಡ್ಡಿಂದನೇ ನಮಗೆ ಹೊಟ್ಟೆ ಬೊಜ್ಜು ಬರೋದು ಆ ಥರ ಆಗೋಲ್ಲ, ಸ್ಟ್ರೆಸ್ಸಿಂದನೂ ಆಗುತ್ತೆ. ಸ್ಟ್ರೆಸ್ಸಿಂದ ನಮ್ಮದು ಕಾರ್ಟಿಸಲ್ ಹಾರ್ಮೋನ್ ಅಂತ ಇರುತ್ತೆ, ಅದು ಜಾಸ್ತಿ ಆಗುತ್ತೆ ಸ್ಟ್ರೆಸ್ಸಿಂದ. ಅದು ಒಳ್ಳೇದು, ಅದು ರಿಲೀಸ್ ಆದಾಗ ನಮ್ಮ ಸ್ಟ್ರೆಸ್ ಕಂಟ್ರೋಲ್ ಆಗುತ್ತೆ. ಬಟ್ ಅದು ಎಕ್ಸಸ್ ಆದಾಗ ಬಾಡಿಲೆಲ್ಲ ಸರಿ ಹೇಳ್ದಂಗೆ ವಿಸರಲ್ ಫ್ಯಾಟು ಜಾಸ್ತಿ ಆಗ್ತಾ ಹೋಗುತ್ತೆ. ಎಸಿನೋ ಡಾಕ್ಟ್ರ್, ಈಗ ಮನೆಯಲ್ಲಿ ತಂದೆ ಮತ್ತು ಮಗ ಇರ್ತಾರೆ ಸರ್. ತಂದೆಯ ದೇಹ ಸಮತಟ್ಟಾಗಿರ್ತವೆ, ಆದರೆ ಮಗ ಮಾತ್ರ ತಂದೆಯ ವಯಸ್ಸಿನವನಾಗಿ ಕಾಣ್ತಾನೆ ಅನ್ನೋದು. ಅಂದರೆ ಇಲ್ಲಿ ಏನು ನಮಗೆ ತೋರಿಸುತ್ತೆ ಅಂದರೆ ಹಿಂದಿನ ಕಾಲಕ್ಕೂ ಮತ್ತು ಈಗಿನ ಕಾಲದ ವ್ಯತ್ಯಾಸಗಳನ್ನು ತೋರಿಸುತ್ತೆ. ನಮ್ಮ ಯಂಗ್ ಫ್ರೆಂಡ್ ಹೇಳ್ದಂಗೆ 2 ಆರ್ ಇಂಪಾರ್ಟೆಂಟ್. ಒಂದು ಫುಡ್, ಕ್ಯಾಲ್ರಿ ಅಂತೀವಿ ನಮ್ಮ ಭಾಷೆಯಲ್ಲಿ, ಮೆಡಿಕಲ್ನಲ್ಲಿ. ಈ ಅಂದರೆ ಸ್ಪೆಂಡಿಂಗ್ ದ ಕ್ಯಾಲ್ರಿ, ಒಳಕ್ಕೆ ಹೋಗೋದೆಲ್ಲ ಎಷ್ಟು ಲೆಕ್ಕ, ಅದನ್ನು ಎಷ್ಟು ಖರ್ಚು ಮಾಡ್ತೀರೋ ಅದು ಲೆಕ್ಕ. ನಾವೆಲ್ಲ ರೈತರ ಮಕ್ಕಳು, ಹೊಲ ಉತ್ತು ಬಂದಿರೋರು. ನಿಜವಾಗ್ಲೂ ಹಳ್ಳಿಯ ರೈತರು ಬೆಳಗ್ಗೆ ಒಂದ್ಸಾರಿ ಉಂಡ್ಬಿಟ್ಟು ಏರ್ ಕಟ್ಕೊಂಡು ಹೋದ ಅಂದರೆ ಮಧ್ಯಾಹ್ನ ಬರೋವರೆಗೂ ದುಡಿಯೋದೇ. ಬಾವಿ ಅಗಿತಾನ, ಮಣ್ಣು ತೆಗಿತಾನ, ಒಟ್ಟಿನಾಗ ಅದನ್ನು ಖರ್ಚು ಮಾಡ್ತಿದ್ದ. ನೋಡಿ, ಜನಗಳಿಗೆ ಒಂದು ಸರಳ ಎಕ್ಸ್ಪ್ಲನೇಷನ್: ವಾಟರ್ ಹ್ಯಾಸ್ ಗಾಟ್ ನೋ ಕ್ಯಾಲ್ರಿ. ಪ್ರತಿಯೊಂದಕ್ಕೂ ಕ್ಯಾಲ್ರಿ ಇರುತ್ತೆ. ನಾವು ತುಂಬ ಜನ 3 ಟೀ ಕುಡಿದ್ರೆ ಅದೇನಾಗುತ್ತೆ ಬಿಡಿ ಡಾಕ್ಟ್ರೆ, ರೀಸಸ್ನಾಗ ಹೋಗುತ್ತೆ ಅನ್ಕೋತಾರೆ. ನೋ, ನೀವು ಟೀ ಒಳಗಿರೋ ಅಷ್ಟು ಶುಗರು, ಅದು ಡಬಲ್ ಶುಗರ್ ಹೇಳಿದ್ರು ಕಾಫಿನೂ. ಎಷ್ಟೋ ಜನಕ್ಕೆ ಅದೊಂದು ಖುಷಿ, ಸ್ಟ್ರಾಂಗ್ ಆ್ಯಂಡ್ ಡಬಲ್ ಶುಗರ್ ಹಾಕ್ಕೊಡಿ ಅಂತ. ಅಷ್ಟು ಮನುಷ್ಯನ ದೇಹದಲ್ಲಿ ಡಿಪಾಸಿಟ್ ಆಗುತ್ತೆ. ಸೊ ಎಲ್ಲಿ ಕ್ಯಾಲ್ರಿ, ನಿಮಗೆ ಕ್ಯಾಲ್ರಿ ರಿಕ್ವೈರ್ಮೆಂಟ್ ಇದೆ. ಸೆಡೆಂಟ್ರಿ ವರ್ಕರ್ಸ್ಗೆ ಎಷ್ಟು ಕ್ಯಾಲ್ರಿ ಇರಬೇಕು, ಹಾರ್ಡ್ ವರ್ಕ್ ಮಾಡೋನಿಗೆ ಎಷ್ಟು ಕ್ಯಾಲರಿ ಇರಬೇಕು, 70 ವರ್ಷದವನಿಗೆ ಎಷ್ಟು ಇರಬೇಕು, ದೇರ್ ಇಸ್ ಎ ಬ್ಯೂಟಿಫುಲ್ ಕ್ಯಾಲ್ಕುಲೇಷನ್. ಸೊ ಎಲ್ಲಿ ಕ್ಯಾಲ್ರಿ ಅಂದರೆ ಒಳಕ್ಕೆ ಹೋಗೋದು ಜಾಸ್ತಿ ಆಗುತ್ತಲ್ಲ, ಅದು ಖರ್ಚು ಕಡಿಮೆ ಆಗುತ್ತಲ್ಲ, ಆಟೋಮೆಟಿಕಲಿ ಬಾಡಿ ಒಳಗೆ ಡಿಪಾಸಿಟ್ ಆಗುತ್ತೆ, ಬೊಜ್ಜು ಬರುತ್ತೆ. ಇಟ್ಸ್ ವೆರಿ ವೆರಿ ಸಿಂಪಲ್. ಅದರಿಂದ ದಯವಿಟ್ಟು ಜನಗಳು, ನಾನು ಆ್ಯಕ್ಚುಲಿ ದೋ ಐ ಆಮ್ ಎ ಸರ್ಜನ್, ನಾನು ಭಾಳ ಪಬ್ಲಿಕ್ ಟಾಕ್ ಕೊಡ್ತಾ ಇರ್ತೀನಿ. ಇನ್ಫ್ಯಾಕ್ಟ್ ಒಂದು ಕಡೆ ಒಬ್ಬರು ಗುರೂಜಿ ಕೂತಿದ್ರು. ನಾನು ಹೇಳಿದೆ, ನೋಡಿಯಪ್ಪ ನಿಮ್ಮ ಕ್ಯಾಲ್ರಿ ಕಡಿಮೆ ಮಾಡಿ ಅಂದಾಗೆ ಅವ್ರು ಎಷ್ಟು ಚೆನ್ನಾಗಿ ಹೇಳಿ, ಡಾಕ್ಟ್ರೇ ನಮ್ಮ ಶಾಸ್ತ್ರದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದೆ ಅಂದರೆ, ಪ್ರತಿಯೊಂದು ಜೀವಿನೂ ಭೂಮಿ ಮೇಲೆ ಹಾಕೋವಾಗೆ ಭಗವಂತ ಇಷ್ಟು ಅಂತ ರೇಷನ್ ಹಾಕ್ಬಿಡ್ತಾನಂತೆ. ಯಾರು ಬೇಗ ರೇಷನ್ ಮುಗಿಸ್ತಾರಲ್ಲ ಅವ್ರು ಬೇಗ ಮೇಲಕ್ಕೆ ಬರ್ತಾರೆ ಅಂತ ಎಷ್ಟು ಚೆನ್ನಾಗಿ ಹೇಳಿದರು. ಅಂದರೆ ಅದಕ್ಕೇ ತಿನ್ನುವ ಆಹಾರವನ್ನು ಮಿತವಾಗಿ ತಿನ್ನಬೇಕು. ನೀವು ತಿನ್ನುವ ಆಹಾರದಲ್ಲಿ ಕ್ಯಾಲ್ರಿ ವ್ಯಾಲ್ಯೂ ಅಂತ ಗೊತ್ತಿರಬೇಕು. ಸೊ ಭಾಳ ತಪ್ಪಾಗಿ ಶುಗರ್ ಆ್ಯಂಡ್ ಜಾಗರಿ. ಎಷ್ಟೋ ಜನ ನಾನು ಡಯಾಬಿಟಿಸ್ ಇರೋರು ನೋಡ್ತೀನಿ, ಏನಿಲ್ಲ ಬಿಡಿ ಡಾಕ್ಟ್ರೆ ನಾವು ಬೆಲ್ಲ ಯೂಸ್ ಮಾಡ್ತೀವಿ, ಬೆಲ್ಲದರಲ್ಲಿ ನನಗೆ ಇನ್ನೊಂದು ಆಶ್ಚರ್ಯ ಆಗೋದು ಅಂದರೆ, ಭಾಳ ವೆಯ್ಟ್ ರಿಡಕ್ಷನ್ಗೆ ಇದರೊಳಗೆ ಜೇನುತುಪ್ಪ ಹಾಕ್ಕೊಂಡು ಕುಡಿತಾರಂತೆ. ಜೇನುತುಪ್ಪ ಹ್ಯಾಸ್ ಗಾಟ್ ಸೋ ಮಚ್ ಆಫ್ ಕ್ಯಾಲರಿ. ಸೊ ದಯವಿಟ್ಟು ಜನಸಾಮಾನ್ಯರಿಗೆ ನಿಮ್ಮ ಆಹಾರದಲ್ಲಿ ಎಷ್ಟು ಕ್ಯಾರಿ ತೊಗೋತೀರಿ, ಎಷ್ಟು ಕ್ಯಾಲರಿ ಖರ್ಚು ಮಾಡ್ತೀರಿ, ಇವೆರಡೂ ಕೂಡ ಇಂಪಾರ್ಟೆಂಟ್ ಇವತ್ತಿನ ಟಾಪಿಕ್ನಲ್ಲಿ. ಸೊ ಆ ಬೊಜ್ಜು ನೋಡಬೇಕಾದ್ರೆ ಡಿಪಾಸಿಟ್ ಆಗುತ್ತೆ ಬಾಡಿ ಒಳಗೆ. ನೀವು ಬೆಳಗ್ಗೆ ಎದ್ದು ಎಕ್ಸರ್ಸೈಸ್ ಮಾಡಲಿಲ್ಲ ಅಂದರೆ ಕಂಪಲ್ಸರಿ ಸರ್ 30 ಮಿನಿಟ್ಸ್ ಎ ಡೇ, ಅಟ್ಲೀಸ್ಟ್ 5 ಡೇಸ್ ಇನ್ ಎ ವೀಕ್ ವಾಕ್ ಹೋದರೆ ಈ ಬೊಜ್ಜು ಕರಗುತ್ತೆ. ಈಸಿ ಫಾರ್ಮುಲಾಸ್ ಇವೆಲ್ಲ. ಅದರಿಂದ ಗೊತ್ತಿದ್ದು ಬೊಜ್ಜು ಜಾಸ್ತಿ ಆದರೆ, ಆ್ಯಂಡ್ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ನಾನು ಅವಾಗ ಹೇಳಿದೆ, ಪದೇ ರಿಪೀಟ್ ಮಾಡ್ತೀನಿ, ನಿಮ್ಮ ಬೆಲ್ಟ್ ಉದ್ದ ಇಷ್ಟು ನಿಮ್ಮ ಆಯುಸ್ ಕಡಿಮೆ ಆಗುತ್ತೆ, ನೋ ಡೌಟ್ ಇದೆ. ಎಸ್ ಮನು ಸರ್, ಇನ್ನು ಈ ಏಷ್ಯಾದಲ್ಲಿ, ಅದರಲ್ಲೂ ಕೂಡ ಈ ಭಾರತೀಯರಿಗೆ ಈ ಟೀ ಕಾಫಿ ಅದೊಂಥರದ್ದು ಚಟ ಸರ್, ಅದೊಂಥರ ಚಪಲ. ಒಂದು ಕೆಲವರು ಹೇಳ್ತಾರೆ ಸರ್, ನಾನು ಇದು ಬೇರೆ ಅರ್ಥ ಅಲ್ಲ, ಭಾರತೀಯರ ಪಾಲಿನ ಕಡಿಮೆಯ ಸಾರಾಯಿ ಅಂತಲೂ ಕೂಡ ಕರೀತಾರೆ. ಏನೋ ಒಂದು ಮನುಷ್ಯನಿಗೆ ಒಂದು ಲಹರಿ. ಈ ಟೀ, ಹಾಲು ಬೆರೆಸಿದ ಟೀಗಿಂತ ಪರ್ಯಾಯ ಮಾರ್ಗ ಇದೆಯಾ ಅಂತ ಕೇಳಿದ್ರೆ ಇದೆ ಅಂತ ಹೇಳ್ತೀರಾ ಸರ್ ತಾವು? ಸರ್ ಇದೆ. ಹಾಲು ಬೆರೆಸಿದ ಟೀಗಿಂತ ಹಾಲು ತೊಂದರೆ ಬರಲ್ಲ. ಹಾಲು ನಾವು ಹಾಕೊತೀವಲ್ಲ ಶುಗರು, ಅದರಿಂದ ತೊಂದರೆ ಬರೋದು. ಓಕೆ, ಎಲ್ಲರೂ ಸಜೆಸ್ಟ್ ಮಾಡ್ತೀವಿ ಗ್ರೀನ್ ಟೀ ಕುಡೀರಿ, ಬ್ಲ್ಯಾಕ್ ಕಾಫಿನೇ ಕುಡೀರಿ ಅಂತ. ಬಟ್ ಕೆಲವ್ರಿಗೆ ಇಷ್ಟ ಆಗಲ್ಲ. ಪರ್ಸ್ನಲಿ ನನಗೆ ಲೈಕ್ ಆಗಲ್ಲ ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಕಾಫಿ. ಸೊ ನನಗೆ ಮಿಲ್ಕ್ ಟೀನೇ ಬೇಕು. ಅದು ನಾನು ಲೈಟ್ ಶುಗರ್, ನನಗೆ ಎಷ್ಟು ಬೇಕು, ನನಗೆ ನಂದು ಒಂದು ಕ್ಯಾಲೋರಿ ರಿಕ್ವೈರ್ಮೆಂಟ್ ಅಂತ ನನಗೆ ಗೊತ್ತಿದೆ. ಸೊ ಅಷ್ಟೊಂದು ಜನಗಳು ಅಷ್ಟೇ ಸರಿ ಹೇಳಿದಾಗೆ ಕ್ಯಾಲೋರಿ ಬಗ್ಗೆ ಐಡಿಯಾ ಇರಬೇಕು. ಇವಾಗ ನೀವು
ಒಂದು 3 ಇಡ್ಲೀಸ್ ತೊಗೋತೀರಾ ಅಂತ ಬ್ರೇಕ್ಫಾಸ್ಟ್ಗೆ ಅಂತಂದರೆ ಅದಕ್ಕೆ ನೀವು 3 ಇಡ್ಲೀಸಲ್ಲಿ ಒಂದು 150 200 ಕ್ಯಾಲೋರೀಸ್ ಇರುತ್ತೆ ಅಂತಂದರೆ ನೀವು 1 ಕಪ್ ಡಬಲ್ ಶುಗರ್ ಕಾಫಿಲು ಅಷ್ಟೇ ಕ್ಯಾಲೋರೀಸ್ ಇರುತ್ತೆ, ನೀವು 400 ಕ್ಯಾಲೋರೀಸ್ ಆಗಿಬಿಡ್ತು. ಒಬ್ಬ ಮನುಷ್ಯನಿಗೆ ಡೈಲಿ ರಿಕ್ವೈರ್ಮೆಂಟ್ 1000ದಿಂದ 1200 ಕ್ಯಾಲೋರೀಸು, ಮತ್ತು ಅವ್ನ ಬಾಡಿ ವೆಯ್ಟ್ ಏನಿದೆ, ಬಾಡಿ ವೆಯ್ಟ್ ಇವಾಗ ನಾನೊಂದು 70 kg ಇದ್ದೀನಿ, ಇಂಟು 1.5 ಅಷ್ಟು ಪ್ರೋಟೀನ್ ಬೇಕು. ಅಷ್ಟು ನೀನು ಕರೆಕ್ಟಾಗಿ ಇಂಟೇಕ್ ಮಾಡಿದ್ರೆ ನಮ್ಮ ಬಾಡಿಲಿ ನಾವು ಯಾವಾಗಲೂ ಇನ್ಆಕ್ಟಿವೇಟ್ ಇದ್ದರೂ ಮಸಲ್ಸ್ ಯಾವಾಗಲೂ ಆ್ಯಕ್ಟಿವೇಟ್ ಆಗಿರುತ್ತೆ. ಮಸಲ್ಸು ಆ ಕ್ಯಾಲೋರೀಸ್ನ ಯೂಸ್ ಮಾಡಿ ಪ್ರೋಟೀನ್ನ ಯೂಸ್ ಮಾಡ್ಕೊಳ್ಳುತ್ತೆ. ನಾವು ಬರ್ನಿಂಗ್ ರೆಸ್ಟಿಂಗ್ ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಮೆಟಬಾಲಿಸಮ್ ಕರೆಕ್ಟಾಗಿದ್ದರೆ ಸೊ ಅದು ಇಂಪ್ರೂವ್ ಆಗುತ್ತೆ. ನೀವು ಮಿಲ್ಕ್ ಬಗ್ಗೆ ಕೇಳಿದ್ರಿ ಅಲ್ವಾ, ಅದಕ್ಕೆ ಪರ್ಯಾಯವಾಗಿ ಅಂದರೆ ಶುಗರ್ನ ಕಟ್ ಮಾಡಬೇಕು. ಟೀ ಕಾಫಿ ಕುಡಿಯೋದ್ರಲ್ಲಿ ತೊಂದರೆ ಇಲ್ಲ, ಜಸ್ಟ್ ಶುಗರ್ ವಿ ನೀಡ್ ಟು ಕಟ್. ಶುಗರ್ ಒಂದು ತರಹದ ಪಾಷಾಣ ಆಗಿ ಬದಲಾಗಿದೆ.